2028ರ ಎಲೆಕ್ಷನ್ ನಲ್ಲಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಲ್ವಾ? ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ಯಾಕೆ ಅಹಿಂದ ನಾಯಕ ಸಿದ್ದರಾಮಯ್ಯನವರು? ಮಾಜಿ ಸಿಎಂ ಸಿದ್ದರಾಮಯ್ಯನವರ ಹೊಸ ತಂತ್ರವೋ ಅಥವಾ ಹಳೆ ಆಟವೋ? ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ರಾಜಕೀಯ ಕಲುಷಿತಗೊಂಡಿದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಎರಡ್ 2028ರ ಎಲೆಕ್ಷನ್ ನಲ್ಲಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಲ್ವಾ ಎಂಬ ವಿಚಾರ ಈಗ ಬಹಳ ಚರ್ಚೆಯಾಗ್ತಾ ಇದೆ. ರಾಜಕೀಯ ನಿವೃತ್ತಿಯನ್ನ ಅಹಿಂದ ನಾಯಕ ಯಾಕೆ ಘೋಷಣೆ ಮಾಡಿರಬಹುದು? ಸೊ ಎಲ್ಲರೂ ಕೂಡ ಯೋಚಿಸ್ತಾ ಇರುವಂತಹ ಪ್ರಶ್ನೆ, ಮಾಜಿ ಸಿಎಂ ಸಿದ್ದರಾಮಯ್ಯನವರದ್ದು ಇದು ಹೊಸ ತಂತ್ರನ ಅಥವಾ ಹಳೆ ಆಟ ಮುಂದುವರಿಸಿರೋದಾ? ಎಲ್ಲರಲ್ಲೂ ಕೂಡ ಬಹಳ ಕುತೂಹಲ ಮೂಡಿಸಿರುವಂತದ್ದು. ಮತ್ತೊಂದು ಕಡೆಗೆ ರಾಜಕೀಯ ಕಲುಷಿತಗೊಂಡಿದೆ ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಇದು ಬರೀ ರಾಜಕೀಯಕ್ಕೆ ಮಾತ್ರನಾ ಅಥವಾ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಕೊಟ್ಟಂತ ಸಂದೇಶವಾ ಇದು ಅಂತ ಹೇಳಿ ಈಗ ಟಗರು ಹೇಳಿದ ಈ ಒಂದು ಹೇಳಿಕೆ ಇದೆಯಲ್ಲ, ರಾಜಕೀಯ ನಿವೃತ್ತಿ ಯಾರಿಗೆ ಕೊಟ್ಟ ಮುನ್ಸೂಚನೆ ಆಗಿರ್ಬೋದು? ಹಾಗಿದ್ರೆ ಸದ್ಯ ಕಾಂಗ್ರೆಸ್ ಸರ್ಕಾರ ಇರುವಾಗ್ಲೇ ಈ ಮಾತನ್ನ ಅಹಿಂದ ನಾಯಕ ಯಾಕೆ ಹೇಳಿರಬಹುದು? ಬಹಳ ಕುತೂಹಲ ಮೂಡಿಸಿರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಸಂದೇಶವನ್ನ ಕೊಟ್ರ ಟಗರು ಈ ರೀತಿಯಾಗಿ ಅಂತ. ಯಾಕಂತಂದ್ರೆ 2028ರ ಎಲೆಕ್ಷನ್ಗೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರು ಈ ಹಿಂದೆನೆ ಘೋಷಣೆ ಮಾಡಿದ್ರು. ಹಾಗಾದ್ರೆ 2028ರ ಎಲೆಕ್ಷನ್ಗೆ ರಾಜಕೀಯಕ್ಕೆ ಅಹಿಂದ ನಾಯಕ ಯಾಕೆ ನಿವೃತ್ತಿ ಘೋಷಿಸಿದ್ರು? ಏನಾಗಿರ್ಬೋದು ಚರ್ಚೆ ನೋಡ್ತಾ ಹೋಗೋದಾದ್ರೆ, ರಾಜಕೀಯ ಕಲುಷಿತಗೊಂಡಿದೆ ಅಂತ ಹೇಳಿದ್ರಲ್ವಾ? ಹಾಗಾದ್ರೆ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು? ಯಾಕೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ಬೋದು ಸಿದ್ದರಾಮಯ್ಯನವರು? ಯಾಕೆ ಹೇಳಿದ್ರು? ಯಾರಿಗೆ ಹೇಳಿದ್ರು ಎಂಬ ಚರ್ಚೆ ಈಗ ಜೋರಾಗಿ ನಡೀತಾ ಇದೆ. ಹಾಗೆ ಮತ್ತೊಂದು ಕಡೆಗೆ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಿದಕ್ಕೆ ಸಿದ್ದರಾಮಯ್ಯನವರು ಸಿಟ್ಟಾಗಿ ಈ ಹೇಳಿಕೆಯನ್ನ ಕೊಟ್ರ? ನೇರವಾಗಿ ಅಲ್ಲದಿದ್ರು ಇಂಡೈರೆಕ್ಟ್ಲಿ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಈ ಹೇಳಿಕೆಯನ್ನ ಕೊಟ್ರ? ಸೊ ಇದು ಕೂಡ ಬಹಳ ಕುತೂಹಲವನ್ನ ಕೇಳಿಸಿರುವಂತದ್ದು. ಹಾಗೆ ಮತ್ತೊಂದು ಚರ್ಚೆ, ಸಿದ್ದರಾಮಯ್ಯನವರು 2028ಕ್ಕೆ ಸ್ಪರ್ಧೆ ಮಾಡಲ್ವಾ? ಹಾಗಿದ್ರೆ ನೆಕ್ಸ್ಟ್ ಮಾಸ್ಟರ್ ಪ್ಲಾನ್ ಏನು? ಯಾವ ರಣತಂತ್ರ ಹೆಣಿತಾ ಇರಬಹುದು ಮಾಜಿ ಸಿಎಂ ಸಿದ್ದರಾಮಯ್ಯನವರು? ಸೊ ಇದು ಬಹಳ ಕುತೂಹಲ ಮೂಡಿಸಿದೆ. ಹಾಗೆ ಮುಂದಿನ ಚರ್ಚೆ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ನ ಮಾಸ್ ಲೀಡರ್ ಸಿದ್ದರಾಮಯ್ಯನವರು ಪಕ್ಷದಿಂದ ನಿಜವಾಗ್ಲೂ ದೂರ ಆಗ್ತಾರಾ? ಹಾಗಾದ್ರೆ ಸಿದ್ದರಾಮಯ್ಯನವರು ಫಾಲೋವರ್ಸ್ ಇರ್ತಾರಲ್ಲ, ಆ ವೋಟ್ ಬ್ಯಾಂಕ್ಗಳ ಕತೆ ಏನು? ಇದು ಕೂಡ ಬಹಳ ದೊಡ್ಡ ಚರ್ಚೆಗೆ ಅನುವು ಮಾಡಿಕೊಟ್ಟಿರುವಂತದ್ದು. ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಈ ರೀತಿಯಾಗಿ ಮಾತನಾಡಿದ್ರ ಅಹಿಂದ ನಾಯಕ ಸಿದ್ದರಾಮಯ್ಯನವರು ಅಂತ ಹೇಳಿ. ಸೊ ಇದು ಕೂಡ ಬಹಳ ದೊಡ್ಡ ಚರ್ಚೆಯಾಗಿ ಮಾರ್ಪಟ್ಟಿರುವಂತಹ ವಿಚಾರ. ಮತ್ತೊಂದು ಕಡೆಗೆ ಅಹಿಂದ ನಾಯಕನ ವೋಟ್ ಬ್ಯಾಂಕ್ ಡಿ ಕೆ ಶಿ ಪಾಲಾಗುತ್ತಾ? ಈಗ ಸಿದ್ದರಾಮಯ್ಯನವ್ರಿಗೆ ಇಷ್ಟು ಲಕ್ಷಾಂತರ ಓಟ್ಗಳು ಅಂತ ಇದೆ. ಈಗ ಸಿದ್ದರಾಮಯ್ಯನವರ ನಿವೃತ್ತಿ ಅಂತ ಘೋಷಿಸಿದ ಮೇಲೆ ಆ ಓಟ್ಗಳೆಲ್ಲ ಡಿ ಕೆ ಶಿವಕುಮಾರ್ ಪಾಲಾಗುತ್ತಾ? ಕಾದ್ ನೋಡ್ಬೇಕು. ಮತ್ತೊಂದ್ ಕಡೆಗೆ 2028ಕ್ಕೆ ಯಾರ ನೇತೃತ್ವದಲ್ಲಿ ಎಲೆಕ್ಷನ್ ಮಾಡುತ್ತೆ ಕಾಂಗ್ರೆಸ್ ಸರ್ಕಾರ? ಯಾಕಂತಂದ್ರೆ ಸಿದ್ದರಾಮಯ್ಯನವರು ಹಿಂದಕ್ಕೆ ಸರಿದ್ರು. ಹಾಗಾದ್ರೆ 2028ನಲ್ಲಿ ಯಾರ ನೇತೃತ್ವ ವಹಿಸ್ತಾರೆ? ಮತ್ತೊಂದ್ ಕಡೆಗೆ ಹೈಕಮಾಂಡ್ಗೆ ಮನವರಿಕೆ ಮಾಡ್ಕೊಡೋಕೆ ಈ ಮಾತನ್ನೇ ಹೇಳಿದ್ರ ಸಿದ್ದರಾಮಯ್ಯನವರು? ನೋಡಿ ಸಿದ್ದರಾಮಯ್ಯನವರು, ನಾನೊಬ್ಬ ಅಹಿಂದ ನಾಯಕ, ನಾನು ಹಿಂದೆ ಸರಿದ್ರೆ ಏನೇನಾಗುತ್ತೆ, ಸೊ ಈ ರೀತಿಯಾಗಿ ಹೇಳ್ಕೊಡೋಕೆ ಹೈಕಮಾಂಡ್ಗೆ ಈ ಮಾತನ್ನ ಹೇಳಿದ್ರ? ಮತ್ತೊಂದ್ ಕಡೆಗೆ ಡಿ ಕೆ ಶಿವಕುಮಾರ್ ಆಡಳಿತದ ಬಗ್ಗೆ ಅಸಹನೆಯನ್ನ ವ್ಯಕ್ತಪಡಿಸಿದ್ರ ಮಾಜಿ ಸಿಎಂ ಈ ರೀತಿಯಾಗಿ ಅಂತ ಹೇಳಿ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ನಡ್ಕೊಳ್ಳುವಂತ ರೀತಿ ನೋಡಿ, ಸಚಿವ ಸಂಪುಟ ವಿಸ್ತರಣೆ ಇಷ್ಟು ಸಮಯ ಆದ್ರೂ ಕೂಡ ಮುಗಿದು ಹೋಗಿಲ್ಲ, ಯಾರು ಕೂಡ ಪಕ್ಷದ ಮಾತು ಕೇಳ್ತಾ ಇಲ್ಲ. ಅವರ ಅಸಹನೆಯನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ರ? ಮತ್ತೊಂದು ಕಡೆಗೆ 2028ಕ್ಕೆ ಡಿ ಕೆ ಶಿವಕುಮಾರ್ ನೇತೃತ್ವ ವಹಿಸೋದಾದ್ರೆ ಸಿದ್ದರಾಮಯ್ಯನವರ ನಡೆ ಏನು? ಸಿದ್ದರಾಮಯ್ಯನವರು ಯಾವ ನಿಲುವು ತೆಗೆದುಕೊಳ್ತಾರೆ? ನಿಜವಾಗ್ಲೂ ಒಂದು ರಾಜಕೀಯದಿಂದ ನಿವೃತ್ತಿಯನ್ನ ವಹಿಸಿದ್ದೇ ನಿಜ ಆದ್ರೆ ಅವ್ರ ಮುಂದಿನ ನಡೆ ಏನು, ಏನ್ ಮಾಡ್ತಾರೆ ಅನ್ನುವಂಥದ್ದು ಬಹಳ ದೊಡ್ಡ ಚರ್ಚೆ. ಮತ್ತೊಂದು ಕಡೆಗೆ ಸಿದ್ದು ಇರಲ್ಲ, ಹಾಗಾದ್ರೆ ಅಹಿಂದ ವರ್ಗ ಕಾಂಗ್ರೆಸ್ಗೆ ಬೆಂಬಲಿಸುತ್ತಾ?
ಅಹಿಂದ ವರ್ಗದವರನ್ನ ಕಾಂಗ್ರೆಸ್ ಸರ್ಕಾರ ಬೆಂಬಲಿಸುತ್ತಾ? ಸಿದ್ದರಾಮಯ್ಯನವರು ಇದ್ದಾಗಿಂದ ಅಹಿಂದ ನಾಯಕ ಅಂತ ಗುರುತಿಸಿಕೊಂಡ್ರು, ಅವರ ವರ್ಗದವರು ಕೂಡ ಬಹಳಷ್ಟು ಫೇಮಸ್ ಆಗಿದ್ರು. ಹಾಗಾದ್ರೆ ಕಾಂಗ್ರೆಸ್ ಅವರನ್ನ ಬೆಂಬಲಿಸುತ್ತಾ? ಮತ್ತೊಂದು ಕಡೆಗೆ ಹೈಕಮಾಂಡ್ DK ಶಿವಕುಮಾರ್, ಸಿದ್ದರಾಮಯ್ಯ ನಿವೃತ್ತಿಗೆ ಬಹಳ ದೊಡ್ಡ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಇದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಹೇಳೋಕ್ಕಾಗಲ್ಲ. ಈಗ DK ಶಿವಕುಮಾರ್ ಅವರ ಸರ್ಕಾರ, ಅವರ ಅಸಹನೆ ಇಂಡೈರೆಕ್ಟ್ಲಿ ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆ ಕೊಡುವ ಮುಖಾಂತರ ತೋರಿಸ್ಕೊಟ್ರ. ಈಗ ಸಿದ್ದರಾಮಯ್ಯನವರು ತಗೊಂಡಿರುವಂತಹ ನಿವೃತ್ತಿ ಟ್ವಿಸ್ಟ್ ಇದೆಯಲ್ಲ, ಇದು ಕಾಂಗ್ರೆಸ್ ಪಕ್ಷವನ್ನ ಎಷ್ಟು ವೀಕ್ ಮಾಡುತ್ತೆ, ಜೊತೆಗೆ ಸಿದ್ದರಾಮಯ್ಯನವರ ಬೆಂಬಲಿಗರು ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ, ಕಾರ್ಯಕರ್ತರಾಗಿರ್ಬೋದು, ಬೆಂಬಲಿಗರಾಗಿರ್ಬೋದು, ಹೆಂಗೆ ಪಕ್ಷನಿಷ್ಠರಾಗಿ ಕೆಲಸ ಮಾಡ್ತಾರೆ. ಸೊ ಇವೆಲ್ಲ ಕೂಡ ಬಹಳ ಪ್ರಶ್ನೆಯಾಗಿ ಉಳಿದುಕೊಂಡಿರುವಂಥದ್ದು.